ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಸಾಧು ಸಂತರ ಸಮಾಗಮ ಆಗ್ತಾ ಇದೆ. ದೇಶ ವಿದೇಶಗಳಿಂದ ಜನರು ಬಂದು ಸಾಧು ಸಂತರಿಂದ ಆಶೀರ್ವಾದವನ್ನು ಪಡೆದು ಹೋಗ್ತಾ ಇದ್ದಾರೆ. ಈ ಸಮಾಗಮ, ಈ ಸಂಗಮದಲ್ಲಿ ಕರ್ನಾಟಕ ಮೂಲದ ಎಂಟೆಕ್ ವಿದ್ಯಾವಂತ ಪದವೀಧರ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಇವತ್ತು ಲೌಕಿಕ ಜೀವನದಿಂದ ಹೊರಗಡೆ ಬಂದು ತಪಸ್ಸು ಜಪತಪದೊಂದಿಗೆ ಇವತ್ತು ಸಂಪೂರ್ಣವಾಗಿ ತನ್ನ ಜೀವನವನ್ನು ದೇವರಿಗೆ ಅರ್ಪಿಸಿಕೊಂಡಿದ್ದಾರೆ. ಆ ಬಾಬಾ ನನ್ನ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಕನ್ನಡ ಮೂಲದ ಬಾಬಾ, ಲಕ್ಷಾಂತರ ರೂಪಾಯಿ ಸಂಬಳ ತೆಗೆದುಕೊಳ್ತಿದ್ದಂಥ ಬಾಬಾ ವ್ಯಕ್ತಿ ಇವತ್ತು ಬಾಬಾ ಆಗಿ ಬದಲಾಗಿದ್ದು, ಆ ಕಥೆಯ ರೋಚಕತೆಯನ್ನು ಇವತ್ತು ಮಾತಾಡ್ಸೋಣ. ಮತ್ತು ನಿಮ್ಗೆ ಅವ್ರನ್ನ ಪರಿಚಯ ಮಾಡೋ ಕೆಲಸವನ್ನು ನಾನು ಮಾಡ್ತೀನಿ. ಗುರುಗಳೇ, ನಮೋ ನಮಃ. ನಮೋ ನಾರಾಯಣ. ನಮೋ ನಾರಾಯಣ. ಸರ್ವೇ ಜನ ಸುಖಿನೋ ಭವಂತು. ಗುರುಗಳೇ, ತಾವು ವಿದ್ಯಾವಂತ, ತಾವು ಬುದ್ಧಿವಂತ, ತಾವು ಒಳ್ಳೆ ಸಂಬಳ ತಗೊಳ್ತಿದ್ರಿ, ಯಾಕೆ ಬಾಬಾ ಆದ್ರಿ ಗುರುಗಳೇ? ನಾನು ಮೀರಟ್ಟಲ್ಲಿ ಕೆಲಸ ಮಾಡ್ತಿದ್ದಾಗ ನನ್ನ ಕೊನೆಯ ಕೆಲಸ ಮೀರಟ್ನಲ್ಲಿ ಏನು ಜನರಲ್ ಮ್ಯಾನೇಜರ್ ಆಗಿದ್ದೆ. ಆವಾಗ ನನ್ನ ಜೂನಿಯರ್ಸ್ ಜೊತೆ ನಾನು ಡೆಹ್ರಾಡೂನ್ಗೆ ಬಂದೆ. ಡೆಹ್ರಾಡೂನಲ್ಲಿ ಗ್ರಾಫಿಕ್ ಹೀರಾ ಕಾಲೇಜ್ ಅಂತಿದೆ, ಈಗಲೂ ಇದೆ. ಅದರ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮಾಡಿದ್ದು ನನ್ನ ಜೂನಿಯರು. ಅದು ನೋಡೋಕೆ ಬಂದು ವಾಪಸ್ ಹೋಗೋವಾಗ ಈ ಸನ್ಯಾಸಿಗಳು ನೋಡಿದೆ. ಇಲ್ಲಿ ಋಷಿಕೇಶ್, ಹರಿದ್ವಾರದಲ್ಲಿ. ಕರ್ನಾಟಕದಲ್ಲಿ ಸನ್ಯಾಸಿಗಳು ನಾವು ನೋಡ್ಬೋದು, ಅಪರೂಪ ಇದ್ದಾರೆ. ಒಳಗಡೆ ಇರ್ತಾರೆ, ಆಶ್ರಮದಲ್ಲೆಲ್ಲೋ ಇರ್ತಾರೆ, ಅವ್ರ ಪಾಟಿಗೆ ಅವ್ರು ಇರ್ತಾರೆ. ಇಲ್ಲಾಂದರೆ ಈಗಿನ ಸನ್ಯಾಸಿಗಳೆಲ್ಲನೂ ಟಿ ವಿಗಳು, ಆಮೇಲೆ ರಾಜಕೀಯ ಪಾರ್ಟಿಗಳ ಹಿಂಭಾಗ ಬಿದ್ದಿರ್ತಾರೆ. ಅದು ಬಿಡಿ, ಅದು ಅವರವರ ವ್ಯಕ್ತಿ ವಿಚಾರ, ನಾವು ಅದ್ರ ಮಾತಾಡೋಂಗಿಲ್ಲ. ಅದರಿಂದ ನಾನು ಯಾರಿದು ಇವರೆಲ್ಲ ಅಂತ ಹೇಳ್ಬಿಟ್ಟು ನಾನು ಬ್ರಾಹ್ಮಣ ಪರಿವಾರದಲ್ಲಿ, ಅದು ಪುರೋಹಿತ ಪರಿವಾರದಲ್ಲಾದ್ರೂ ನನಗೆ ಇವ್ರ ಪರಿಚಯ ಅಷ್ಟಾಗಿ ಜಾಸ್ತಿ ಈ ಥರ ಮಾಸಾಗಿ ನಾನು ನೋಡಿರಲಿಲ್ಲ. ಯಾವಾಗ ನಾನು ಮಾಸಲ್ಲಿ ನಾನು ನೋಡಿದ್ನೋ ಅದ್ರ ಬಗ್ಗೆ ಕುತೂಹಲ ಕೇಳ್ತು, ಏನಿದು ಅಂತ ಹೇಳ್ಬಿಟ್ಟು ಅದನ್ನೇ ಸ್ಟಡಿ ಮಾಡ್ಕೊಂಡು 3 ತಿಂಗಳು ಗೂಗಲ್ ಮಾಡಿದೆ. ಗೀಗಲ್ ಯಾವ ಬಾಬಾಗಳು, ಗೂಗಲ್ ಬಾಬಾಗಳು ಯಾರು ಸಿಗಲಿಲ್ಲ ನನಗೆ. ಸರಿ, ಆಗ ಗೋರಖನಾಥ್ ಅಖಾಡ ಮತ್ತು ಜೂನಾ ಅಖಾಡಗಳಿಗೆ ಇಮೇಲು ಮಾಡಿದೆ. ಇಮೇಲು ಇಲ್ಲ, ಸಿಮೇಲು ಇಲ್ಲ, ಏನೂ ಇಲ್ಲ. ಅದು ಏನು ಯೂಸ್ ಆಗಲಿಲ್ಲ. 3 ತಿಂಗಳಾದಮೇಲೆ ನಾನೇನು ಮಾಡಿದೆ, ಸೀದಾ ಮತ್ತೆ ಹರಿದ್ವಾರ ರಿಸೈನ್ ಮಾಡಿಬಿಟ್ಟು ಹರಿದ್ವಾರಕ್ಕೆ ಬಂದು ಹರಿದ್ವಾರಲ್ಲಿ ನದಿಯಲ್ಲಿ ಡುಕ್ಕಿ ಹೊಡೆದು ಇದ್ದಿದ್ದು ಬಂದಿದ್ದು ಬ್ಯಾಗ್ ಗೀಗೆಲ್ಲನೂ ನದಿಯಲ್ಲೇ ಬಿಟ್ಬಿಟ್ಟು ಅಲ್ಲಿದ್ದು ಒಂದು ಬಟ್ಟೆನ ತಗೊಂಡು ಪಂಚೆ ಕಟ್ಕೊಂಡು ನಾನು ಸೀದಾ ಅಲ್ಲಿ ಹರಕೆ ಪುಡಿಲಿ 10 ದಿವಸ ಭಿಕ್ಷೆ ಬೇಡಿದೆ. ಯಾಕಂದರೆ ನಾನು 450 ಜನಕ್ಕೆ ಸಂಬಳ ಕೊಡ್ತಿದ್ದು. ನಾನು ಭಿಕ್ಷೆ ಬಿಟ್ಟು ಜೀವನ ಮಾಡೋಕ್ಕಾಗುತ್ತಾ ಇಲ್ವಾ, ಇದು ನನ್ನ ಕೆಪಾಸಿಟಿ ಇದೆಯಾ, ನಾನು ಇದರಲ್ಲಿ ಪಾಸ್ ಆಗ್ತೀನಾ, ಎಫಿಷಿಯನ್ಸಿ ಇದೆಯಾ ಅನ್ನೋದು ನೋಡೋದಕ್ಕೆ 10 ದಿವಸ ಭಿಕ್ಷೆ ಮಾಡಿದ್ಮೇಲೆ ನನಗೆ ಅನ್ನಿಸ್ತು, ಸರಿ ಮಾಡ್ಬೋದು, ಕಷ್ಟ ಇದೆ ಆದರೂ ಜೀವನ ಮಾಡ್ಬೋದು ಅಂತ ಅನ್ನಿಸ್ತು. ಅಲ್ಲಿಂದ ನಾನು 10 ದಿವಸಗಳಾದಮೇಲೆ ನಿರಂಜನಿ ಅಖಾಡ ಬಗ್ಗೆ ತಿಳ್ಕೊಂಡಿದ್ದೆ. ಸರಿ, ಅಲ್ಲಿಗೆ ಬೇರೆ ಯಾರೋ ಮುಖಾಂತರ ಕರ್ಕೊಂಡೋಗಿ ನಾನಲ್ಲಿ ಸನ್ಯಾಸೀಕ್ಷೆ 2010ರಲ್ಲಿ ನನ್ನ ಗುರುಗಳು ಆದಂಥ ಈಗಿನ ಸಚಿವರು, ನನ್ನ ಆಗಿನ ಗುರುಗಳು ಆಗಿದ್ದಂಥ ಶ್ರೀ ರಾಮರತನಗಿರಿ ಮಹಾರಾಜ್ ಅವರ ಮೆಹಂತ್ ಶ್ರೀ ರಾಮರತನಗಿರಿ ಮಹಾರಾಜ್ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ದೀಕ್ಷೆ ಕೊಟ್ಟವರು. 1 ವರ್ಷ ಅಲ್ಲಿ ಸೇವೆ ಮಾಡಿ, ಒಂದು ಗುರುಗಳ ಸೇವೆ ಮಾಡಿ, ಶಸ್ತ್ರಶಾಸ್ತ್ರ ಎರಡನ್ನೂ ಅಭ್ಯಾಸ ಮಾಡಿ ಅಲ್ಲಿಂದ ನಾನು ಹಿಮಾಲಯಕ್ಕೆ ಹೊರಟೆ. ಗುರುಗಳೇ, ತಾವು ಎಲ್ಲರ ಹಾಗೆ ಇದ್ದಿದ್ರೆ ಆರಾಮಾಗಿ, ಕಂಫರ್ಟೇಬಲ್ ಆಗಿ, ಎಲ್ಲರ ಜೊತೆ ಬಿಂದಾಸ್ ಆಗಿ, ಮೋಜು ಮಸ್ತಿಯೊಂದಿಗೆ, ಸುಖ ಸಂಸಾರದೊಂದಿಗೆ ಇರ್ಬೋದಾಗಿತ್ತು. ಯಾಕೆ ಹಂಗೆ ಮಾಡಲಿಲ್ಲ ತಾವು? ಸುಖ ಅಂದರೆ ನಿಮ್ಮ ಅರ್ಥದಲ್ಲಿ ಏನು ದುಡ್ಡೇನಾ? ನಿಮ್ಮ ಅರ್ಥದಲ್ಲಿ ಕಂಫರ್ಟೇಬಲ್ ಲೈಫ್ ಯಾವುದು ಅಂದರೆ ಏನು, ದುಡ್ಡು ಜಾಸ್ತಿ ಇದ್ದು, ಹೆಂಡತಿ ಚೆನ್ನಾಗಿದ್ದು, ಅದು ಆವಾಗ ಅದ್ರಲ್ಲಿ ಏನಾಗುತ್ತೆ ಅಂತಂದರೆ ನನಗೆ ಯಾವಾಗ ದುಡ್ಡು ಜಾಸ್ತಿ ಆಗ್ತಾ ಇದ್ದಂಗೆ ಸಂಘಗಳೂ, ಆಮೇಲೆ ನಮ್ಮ ಅಭ್ಯಾಸಗಳೂ ಉಲ್ಟಾ ಹೊಡೆಯುತ್ತೆ. ಅದು ಕೆಟ್ಟ ಸಹವಾಸಗಳು, ಕೆಟ್ಟ ಒಂದು ಅಭ್ಯಾಸಗಳು ಇವೆಲ್ಲ ಜಾಸ್ತಿ ಆಗುತ್ತೆ. ದುಡ್ಡು ಜಾಸ್ತಿ ಆದಷ್ಟು ಅದೆಲ್ಲ ಕೆಟ್ಟ ಸಹವಾಸಗಳಾಯಿತು. ನನಗೆ ಯಾಕೋ ದುಡ್ಡಿನ ಬಗ್ಗೆ ವ್ಯಾಮೋಹ ಕಳ್ಕೊಳ್ತಾ ಬಂತು. ದುಡ್ಡು ಜಾಸ್ತಿ ನೋಡ್ತಾ ಇದೆ, ಖರ್ಚು ಮಾಡೋಕ್ಕಾಗ್ತಾ ಇಲ್ಲ. ಇದ್ದಿದ್ದು ನಾನೊಬ್ಬನೇ. ತಾವು ಕೆಲಸದ ಜೀವನದ, ವೃತ್ತಿ ಜೀವನದಲ್ಲಿದ್ದಾಗ ತಮ್ಗೆ ಎಷ್ಟು ಸಂಬಳ ಬರ್ತಾ ಇತ್ತು? ತಾವು ಏನು ಓದಿದ್ರಿ ಗುರುಗಳೇ? ನಂದು ಎಂಟೆಕ್ ಸ್ಟ್ರಕ್ಚರ್ಸು. ನನಗೆ 3.2 ಪರ್ ಮಂತು CTC ಇತ್ತು. ಅದು ಜಾಸ್ತಿ ಅಂತ ಅನ್ನಿಸ್ತು. ಯಾಕಂದರೆ ನನಗೆ ಆವಾಗ ಒಬ್ಬನೇ ಇದ್ದಿದ್ದರಿಂದ ನನಗೆ ಅದ್ರ ಬಗ್ಗೆ ಖರ್ಚು ಮಾಡೋದಕ್ಕೆ ವೇಸ್ಟ್. ಈ ಥರ ಹೇಗೆ ಖರ್ಚು ಮಾಡ್ತಿದ್ರಿ ಅಷ್ಟು ಹಣ ಅಂತ ಹೇಳಿದ್ರೆ? ಒಳ್ಳೆ ಸಂಬಳನೇ, ಅದನ್ನು ಹೇಗೆ ಖರ್ಚು ಮಾಡ್ತಿದ್ರಿ? ಒಳ್ಳೆ ಕೆಟ್ಟ ಸಹವಾಸಗಳು, ಕೆಟ್ಟ ಅಭ್ಯಾಸಗಳು,
ನಾನು ಕುಡಿತಾ ಇದ್ದೆ, ನಾನು ಕುಡಿತಾ ಇದ್ದೆ, ದಿವಸಕ್ಕೆ 4 ಫುಲ್ ಬಾಟ್ಲ್ ಕುಡಿತಾ ಇದ್ದೆ. ಅದು ಆಫೀಸಲ್ಲಿ ಗೊತ್ತಾಗಿ ಚೆನ್ನಾಗಿ ಕಾಣಿಸಲ್ಲ, ಅದು ಆಫೀಸಲ್ಲೇ ಇಟ್ಕೊತಾ ಇದ್ದೆ. ಒಳಗಡೆ ಬಾತ್ರೂಮಲ್ಲಿ ಒಂದು ಫುಲ್ ಬಾಟ್ಲ್ ಇಟ್ಬಿಟ್ಟಿದ್ದೆ, ಒಂದೊಂದು ಪೆಗ್ಗೆ ತೊಗೊಂಬರೋದು, ಕುಡಿದ್ಬಿಟ್ಟು ನಮಗೇನು ಸೈಟಲ್ಲಿ ನಾವು ತಿರುಗೋ ಕೆಲಸ ಇರಲ್ಲ. ವಾರಕ್ಕೊಂದ್ಸಲ ಒಂದು ನಮ್ಮ ಸೈಟ್ ಫುಲ್ ಹೋಗ್ಬಿಟ್ಟು ಬಂದರೆ ಮಿಕ್ಕಿದ್ದೆಲ್ಲ ಆರ್ಕಿಟೆಕ್ಟ್ ಮೀಟಿಂಗು, ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಮೀಟಿಂಗ್, ಕನ್ಸಲ್ಟೆಂಟ್ ಮೀಟಿಂಗೇ ಇರುತ್ತೆ. ಹಂಗಾಗಿ ಯಾರಿಗೂ ಅಷ್ಟೆಲ್ಲ ಅವೆಲ್ಲ ಗೊತ್ತಾಗೋದು ಇಲ್ಲ ಅವೆಲ್ಲನೂ. ಕೊನೆಗೆ ನನಗೇನು ಅನ್ನಿಸ್ತು, ಸರಿ ಇವೆಲ್ಲ ನಶ್ವರ, ಇದೆಲ್ಲ ಏನೂ ಇಲ್ಲ. ಯಾವಾಗ ಜಾಸ್ತಿ ಆಗಿತ್ತೋ ಆವಾಗ ನಾನು ಅದನ್ನು ಫುಲ್ಲಾಗಿ ಬಿಡಬೇಕಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಏನೋ ಆಲೋಚನೆ ಮಾಡಿದೆ. ಆವಾಗ ನನಗೆ ಸಿಕ್ಕಿದ್ದು ದಾರಿ ಅಂತಂದರೆ ಈ ಗೂಗಲ್ ಮಾಡಿದ್ದು ಫಲಿತಾಂಶ ಏನೂ ಆಗಲಿಲ್ಲ. ಇದನ್ನೇನಿದೆ ನೋಡೋಣ ಅಂತೇಳಿ ಅದರಲ್ಲಿ ಇಳಿದ್ಬಿಟ್ಟೆ. ನಮ್ಮ ಫ್ಯಾಮಿಲಿ ಎಲ್ಲ ಎಲ್ಲಿತ್ತು, ತಾವು ಯಾವ ಮೂಲದವರು, ಆನಂತರ ತಮಗೆ ಈ ಸನ್ಯಾಸತ್ವ ಕನೆಕ್ಟ್ ಆಗಿದ್ದು ಹೇಗೆ, ಆನಂತರ ಯಾರು ನಿಮ್ಮ ಮೇಲೆ ಪ್ರಭಾವ ಬೀರಿದ್ದು ಯಾರು ಗುರುಗಳೇ? ನನ್ನ ಮೇಲೆ ಯಾರೂ ಪ್ರಭಾವ ಬೀರಲಿಲ್ಲ. ನನ್ನ ಮೇಲೆ ಪ್ರಭಾವ ಬೀರಿದ್ದು ಈ ಸಾಧುಗಳು. ನಾನು ಡೆಹ್ರಾಡೂನಿಂದ ವಾಪಸ್ ಹೋಗೋವಾಗ, ಮಿರಟ್ಗೆ ವಾಪಸ್ ಹೋಗೋವಾಗ ನೋಡಿದಂಥ ಈ ಸಮೂಹದ ಸಾಧುಗಳನ್ನು ಗೂಗಲ್ ಮಾಡಿ ಆನ್ಸರ್ ಮಾಡಲಿಲ್ಲ. ಆವಾಗ ನನಗೆ ಇವರೇ ನನ್ನ ಪ್ರೇರಣೆ ಅಂತ ಅನಿಸ್ಬೋದು. ನಂದು ನಾವು 3 ಜನ ಅಣ್ಣ ತಮ್ಮಂದಿರು. ದೊಡ್ಡವರು ತೀರೋದು ಒಂದು 3 ವರ್ಷ ಆಯ್ತು ತೀರೋಗಿ, ಈಗ ತೀರೋದ್ರು. ನಮ್ಮ ತಂದೆ ಒಬ್ಬ ಪುರೋಹಿತರು. ಯಶವಂತಪುರ ಪೊಲೀಸ್ ಸ್ಟೇಷನ್ನಲ್ಲಿ APMC ಯಾರ್ಡ್ ಪೊಲೀಸ್ ಸ್ಟೇಷನಲ್ಲಿ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಈಗಲೂ ಇದೆ. ಅಲ್ಲಿ ACP ಆಫೀಸ್, ಅದು APMC ಮುಂಭಾಗನಲ್ಲೇ. ಅಲ್ಲಿ ನಮ್ಮ ತಂದೆ ಪೂಜೆ ಮಾಡ್ತಾಯಿದ್ರು. ನಾನು ಅಪರೂಪಕ್ಕೆ ನಮ್ಮ ತಂದೆ ಎಲ್ಲಾದರೂ ಬಿಜಿ ಆದರೂ, ಹುಷಾರಿಲ್ಲದೆ ಇದ್ರೂ, ಪುರೋಹಿತರಾಗಿದ್ದರಿಂದ ಅವ್ರು ಬಿಜಿ ಆದಾಗ, ಅವ್ರು ಹುಷಾರಿಲ್ಲದೆ ಇದ್ದಾಗ ನಾನು ಪೂಜೆಗಳು ಮಾಡ್ತಾಯಿದ್ವಿ, ನಾವೆಲ್ಲ ಮಾಡ್ತಾಯಿದ್ವಿ. ಅಂದರೆ ಗುರುಗಳೇ, ನನ್ನ ಮನಸ್ಸಿನಲ್ಲಿ ನಾನು ಸನ್ಯಾಸಿ ಆಗಬೇಕು ಅಂತ ಅನಿಸಿದ್ರೆ ನಾನು ಕೂಡ ಸನ್ಯಾಸಿ ಆಗ್ಬೋದಾ? ಯಾರು ಬೇಕಾದರೂ ಸನ್ಯಾಸಿ ಆಗ್ಬೋದಾ? ಅದಕ್ಕೆ ಸನ್ಯಾಸಿ ಆಗಬೇಕು ಅಂತ ಹೇಳಿದರೆ ಇಂಥವರೇ ಆಗಬೇಕು, ಇಂಥ ವರ್ಗದವ್ರು ಆಗಬೇಕು, ಇಂಥ ಸಮುದಾಯದವ್ರು ಆಗಬೇಕು ಅನ್ನೋದೇನಾದರೂ ಇದೆಯಾ? ಹೇಗಿದೆ ಸನ್ಯಾಸತ್ವ ಅಂತ ಹೇಳಿದರೆ ಏನು ಗುರುಗಳೇ? ಇದು ನಾನು ಬಯಸಿ ಬಂದಿದ್ದಲ್ಲ, ಇದು ದೇವರ ಇಚ್ಛೆ. ಸನ್ಯಾಸಿ ಆಗಬೇಕು ಅಂತ ಯಾರು ಅಂದ್ಕೊಂಡ್ರು ಆಗಲ್ಲ. ಇದು ಸನ್ಯಾಸಿ ಆಗೋದು ಈಸಿ, ಆದರೆ ಇದನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ನಿಭಾಯಿಸೋದು ಕಷ್ಟ ಆಗುತ್ತೆ, ತುಂಬ ಕಷ್ಟ. ಸಮಾಜದಲ್ಲಿ ನಾವು ನೋಡೋರ ಕಣ್ಣಿಗೆ ನಾವೊಬ್ಬರು ಭಿಕ್ಷುಕರ ಥರನೇ ನೋಡ್ತಾರೆ. ನಾವು ಯಾರೋ ದಾಸಯ್ಯ, ನಮ್ಮ ಕಡೆ ಕರ್ನಾಟಕದ ಕಡೆ ಬಂದು ಯಾರೋ ದಾಸಯ್ಯ ಬರ್ತಾರೆ, ದಾಸಯ್ಯನೂ ಬಂದಿದ್ದು ನಮ್ಮ ಕಡೆ ಬರ್ತಾರೆ. ಶನಿವಾರ ಗಂಟೆ ಹೊಡ್ಕೊಂಡು ದಾಸಯ್ಯ ಬರ್ತಾನೆ. ಅದೇ ಲೆವೆಲಲ್ಲೇ ನಮ್ಮನ್ನು ನೋಡ್ತಾರೆ. ಅದನ್ನು ಮೀರಿ ನಾವು ನಾಗಾ ಸಾಧುಗಳಾದಾಗ ಅದರ ಬೆಲೆನೇ ತುಂಬ ತುಂಬ ಗೌರವವಾಗಿರುತ್ತೆ ಕರ್ನಾಟಕದಲ್ಲೇ. ತಮ್ಮ ಫ್ಯಾಮಿಲಿ ತಾವು ಸನ್ಯಾಸಿ ಆದ ನಂತರ ತಮ್ಮನ್ನು ಸಂಪರ್ಕ ಮಾಡಿದ್ರಾ ಗುರುಗಳೇ, ಅಥವಾ ತಾವೇನಾದರೂ ಸಂಪರ್ಕ ಮಾಡಿದ್ರಾ? ತಮಗೇನಾದರೂ ತಮ್ಮ ತಂದೆ ತಾಯಿ ಅಥವಾ ತಮ್ಮ ಬಂಧು ಬಳಗ ನೆನಪಾಗುತ್ತಾ ಹೇಗೆ ಅಂತ? ಇಲ್ಲ, 3 ವರ್ಷಗಳವರೆಗೆ ನಿಮ್ಮ ಮೊದಲನೇ ಪ್ರಶ್ನೆಗೆ ಸಂಪರ್ಕ ಮಾಡೋದು ಅಂತಂದರೆ 3 ವರ್ಷದೊಳಗೆ ನನಗೆ ಸಂಪರ್ಕ ಇತ್ತು. ಮಾತಾಡೋದು, ಯಾವಾಗಾದರೂ ಫೋನ್ ಮಾಡೋದು, ತಿಂಗಳಿಗೊಂದ್ಸಲ ಮಾಡೋದು, ಈ ಥರ ಸಂಪರ್ಕ ಇತ್ತು. 3 ವರ್ಷ ಅಷ್ಟು ಈಜೆ. ಬಟ್ಟೆ ಹಾಕಿದ ಮಾತ್ರಕ್ಕೆ, ಗಡ್ಡ ಬಂದ ಮಾತ್ರಕ್ಕೆ ಸನ್ಯಾಸತ್ವ, ಅದು ಮನಸ್ಸಿನ ಭಾವನೆಗಳು ಕಡಿಮೆ ಆಗಲ್ಲ. 3 ವರ್ಷಗಳಾದಮೇಲೆ ಸ್ಲೋ ಆ್ಯಂಡ್ ಡೆವಲಪ್ ಮಾಡಿಕೊಂಡೆ. ಆಮೇಲೆ ಈಗಂತೂ ಈಗ ಟಚಲ್ಲಿದ್ದಾರೆ. ವರ್ಷಕ್ಕೊಂದ್ಸಲ ಯುಗಾದಿ ಹಬ್ಬದ ದಿವಸ ನಮ್ಮ ತಾಯಿಗೆ ಫೋನ್ ಮಾಡ್ತೀನಿ, ಆಯಮ್ಮನ ಬರ್ತ್ಡೇ. ದೆನ್ ಇನ್ನು ಅದು ಬಿಟ್ಟರೆ ಇನ್ನು ಅದು ಏನು ಜಾಸ್ತಿ ಚೆನ್ನಾಗಿದೆಯಮ್ಮ, ಬರ್ತ್ಡೇ ಹ್ಯಾಪಿ ವಿಶಸ್ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದೆ ಅಷ್ಟೇ. ಅವ್ರು ಕೇಳ್ತಾರೆ ಎಲ್ಲಿದೆಯಪ್ಪ, ಚೆನ್ನಾಗಿದೆಯಾ ಅಷ್ಟೇ. ಅವರೇನು ಬರ್ಲಿಕ್ಕೆ ಕೇಳಿಲ್ಲ, ಕೇಳೋಕ್ಕೂ ಆಗಲ್ಲ. ಯಾಕಂದರೆ ನಾನು ಹೋಗೋದು ಇಲ್ಲ ಅಂತ ಗೊತ್ತು ಅವ್ರಿಗೆ. ಯಾಕಂದ್ರೆ ನಂದು ಯಾವಾಗಲೂ ಜೀವನದಲ್ಲಿ ದೊಡ್ಡ ನಿರ್ಧಾರಗಳೇ ತೊಗೊಂಡಿದ್ದೀನಿ. ನಾನೇನೇ ನಿರ್ಧಾರ ತೊಗೊಂಡ್ರು ನಿರ್ಧಾರವನ್ನು ಬಿಟ್ಟು ವಾಪಸ್ ಹೋಗುವಂಥದ್ದು ತಪ್ಪು ಕೆಲಸ. ನಾನು ಮಾಡಿದ್ದು ತಪ್ಪಾಗಿತ್ತೇನೋ ಅಂತ ಅನ್ಸೋ ಕೆಲಸ ನಾನು ಮಾಡಲ್ಲ. ತಾವೇನಾದರೂ ಸನ್ಯಾಸಿ ಆದ ನಂತರ ಬೆಂಗಳೂರು ಕಡೆ ಹೋಗಿದ್ರಾ? 2 ಸಲ ಬೆಂಗಳೂರಿಗೆ ಬಂದಿದ್ದೆ. 19ರ ಎಲೆಕ್ಷನ್ ಮೊದಲು ಒಂದು ಸಲ ಬೆಂಗಳೂರಿಗೆ ಬಂದಿದ್ದೆ. ಯಾವುದೋ ಒಂದು ಸರ್ವೆ ಮೇಲೆ ಬಂದಿದ್ದೆ. ಕರ್ನಾಟಕದ ಆಲ್ಮೋಸ್ಟ್ ಬೆಳಗಾಂ, ಹಾಸನ್, ಆಮೇಲೆ ಹುಬ್ಬಳ್ಳಿ, ಧಾರವಾಡ ಎಲ್ಲ ತಿರುಗಾಡಿಕೊಂಡು ನಮ್ಮ ಸರ್ವೆ ರಿಪೋರ್ಟ್ನ ಒಂದು 28 ದಿವಸ ಟೈಮ್ ಕೊಟ್ಟಿದ್ದರು. ಆಮೇಲೆ ಸರ್ವೆ ರಿಪೋರ್ಟು ನಾನು ಡೆಲ್ಲಿ ಸಬ್ಮಿಟ್ ಮಾಡಿದೆ. ನಾನು ಸಂಘದ ಜೊತೆ ಇರೋದ್ರಿಂದ RSS ಕಾರ್ಯಾಲಯದಲ್ಲೇ ಉಳ್ಕೊಂಡಿದ್ದೆ. ನಾನು ಆವಾಗ ಇದ್ದಿದ್ದು ಅಲ್ಮೋಡಾದ RSS ಒಂದು ಫಾರಮ್ ಅಂತ ಕರೀತಾರೆ, ಒಂದು 25 ಎಕರೆ ಜಮೀನು. ಅಲ್ಲಿ ಉತ್ತರಾಖಂಡನ ಮೊದಲ ಕೃಷಿ ಇಂಟರ್ ಕಾಲೇಜ್ ಇದೆ. ಅಲ್ಲಿ ಕೃಷಿ ಇಂಟರ್ ಕಾಲೇಜು ಡಿಪ್ಲೊಮೊಗೆ ಸಮಾನ. ಅಲ್ಲಿ ಗೋಶಾಲೆ ಮತ್ತು ಶಿಶು ಮಂದಿರ ಇರೋದ್ರಿಂದ ಅದರ ಪ್ರಾಜೆಕ್ಟ್ ಡೈರೆಕ್ಟರಾಗಿ ನಾನು ಸಂಘದ ಜೊತೆ ಒಡನಾಟ ಇದ್ದೆ.
ಅಲ್ಲಿಂದ 3 ವರ್ಷಗಳಿಂದ ನಾನು RSS ಇದರಿಂದ ಬಿಟ್ಟು ಕಾರಣಾಂತರಗಳ ಬೆಂಕಿ ಬಿತ್ತು, ಅದಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿ. ಆವಾಗ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿ ಅವರೇನೋ ಕೊಟ್ಟದ್ದು ಒಂದು 2 ಲಕ್ಷ ರೂಪಾಯಿ ಆಗಲ್ಲ ಅಂತೇಳಿ ಅವರಿಗೆ ಕೊಟ್ಬಿಟ್ಟು ನನ್ನ ಬ್ಯಾಗ್ ನಾನು ಹಿಡ್ಕೊಂಡು ನಾನು ಉತ್ತರಕಾಶಿ ಜಿಲ್ಲೆಗೆ ನಾನು ಹೊರಟೆ. ಗುರುಗಳೇ, ನೀವು ಹೇಳಿದ್ರಿ ಸನ್ಯಾಸ ದೀಕ್ಷೆ ತಗೊಂಡೆ ಅಂತ. ಸನ್ಯಾಸಿ ದೀಕ್ಷೆ ಅಂತ ಹೇಳಿದ್ರೆ ಏನು, ಅದರಲ್ಲಿ ಏನೇನು ಅಭ್ಯಾಸಗಳಿರುತ್ತೆ, ಸನ್ಯಾಸಿ ಆದ ನಂತರ ಅವರ ಜೀವನ ಕ್ರಮಗಳು ಹೇಗಿರುತ್ತೆ ಗುರುಗಳೇ? ಸನ್ಯಾಸ ದೀಕ್ಷೆ ಅಂತಂದರೆ ಗುರುಗಳು ನಮ್ಗೆ ಉಪದೇಶಿಸುವಂಥ ಒಂದು ಮಂತ್ರ, ಗುರು ಮಂತ್ರ ಅಂತ ಕರಿತೀವಿ. ಆ ಮಂತ್ರ ನಾವು ಎಲ್ಲೂ ನಾವು ಯಾರಿಗೂ ಬೇರೆಯವ್ರಿಗೆ ಹೇಳೋಂಗಿಲ್ಲ, ಯಾರೇ ಆಗಲಿ ಬೇರೆಯವ್ರಿಗೆ ಯಾರಿಗೂ ಹೇಳೋಂಗಿಲ್ಲ. ಗುರುಗಳಿಗೆ ಗೊತ್ತಿರುತ್ತೆ, ಗುರುಗಳು ಕೇಳಲ್ಲ, ನಾವು ಹೇಳಲ್ಲ. ನಮ್ಮ ಯಾವುದೇ ಪ್ರತಿನಿತ್ಯದ ನಿತ್ಯ ಕೆಲಸಗಳು ಬಂದಾಗ ಬೆಳಗ್ಗೆ 3 ಗಂಟೆಗೆ ಎದ್ದು 3:30 4 ಗಂಟೆಗೆ ಅವರೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ನಾವು ಹವನ ಮಾಡಬೇಕಾಗುತ್ತೆ. ಗುರುಮಂತ್ರವನ್ನು ಉಪಯೋಗಿಸಿ ನಮ್ಮ ಈ ಜಪಮಾಲೆ ಅಂತ ಹೇಳ್ತೀವಿ, ಯಾವುದು ದಿಸರಾಲ್ ಜಪಮಾಲೆ ಅಂತ ಕರಿತೀವಿ. ಈ ಜಪಮಾಲೆಯನ್ನು ಎಷ್ಟು ಮಾಲೆಗಳನ್ನು ಮಾಡ್ತೀವಿ ಅದರ ಮೇಲೆ ನಮಗೆ ಯಜ್ಞಕುಂಡವೇ ನಮಗೆ ದೇವರಾಗಿರುತ್ತೆ. ಇದು ಯಜ್ಞಕುಂಡ, ನಾವು ದೂನ ಅಂತ ಕರಿತೀವಿ ಹಿಂದಿಯಲ್ಲಿ. ಇದೇ ನಮ್ಗೆ ದೇವರಾಗಿರುತ್ತೆ. ಅಲ್ಲ, ನಮ್ಮ ಏನೇ ದೇವ್ರಿಗೆ ನಾವು ಸಮರ್ಪಿಸೋದು ಇಲ್ಲಿ ಇದು ಥ್ರೂ ಅಗ್ನಿ ಮೂಲಕ ಸಮರ್ಪಿಸ್ತೀವಿ. ಹೌದು. ತಾವು ಯಾವ ದೇವರನ್ನ ಆರಾಧನೆ ಮಾಡ್ತೀರಿ, ಮತ್ತೆ ತಮ್ಮ ಕುತ್ತಿಗೆಯಲ್ಲಿರುವಂಥ ಇಷ್ಟು ರುದ್ರಾಕ್ಷಿಗಳಿದಾವಲ್ಲ, ಯಾಕೆ ಅಷ್ಟೊಂದು ರುದ್ರಾಕ್ಷಿಗಳನ್ನು ಯಾಕೆ ಹಾಕಿರ್ತಾರೆ ಗುರುಗಳೇ, ಏನು ವಿಚಾರ ಅದು? ನಮ್ಮ ಅಖಾಡ ಇದರಲ್ಲಿ ಭಗವಾನ್ ಕಾರ್ತಿಕೇಯ ನಮ್ಮ ಅಖಾಡ ಅಧಿದೇವತೆ. ನಮ್ಮ ಅಖಾಡ ಹೆಸರೇ ನಿರಂಜನ್ ಆಗಿರೋದನ್ನ ನಿರಂಜನ್ ಅಂತಂದರೆ ಕಾರ್ತಿಕೇಯನ ನಾವು ನಿರಂಜನ್ ಅಂತ ಕರಿತೀವಿ. ನಾವೆಲ್ಲ ಎಲ್ಲರೂ ಶಾಸ್ತ್ರಗಳ ಪ್ರಕಾರ ಕಾರ್ತಿಕೇಯನ ನಿರಂಜನ್ನು. ನಮ್ಮ ಮೇಯ್ನ್ ದೇವತೆ ಎಲ್ಲ ಅಖಾಡಗಳಿಗೂ ಮೇಯ್ನ್ ದೇವತೆ ಅಂತಂದರೆ ಶಿವನೇ. ಇದರಲ್ಲಿ ಶಿವನ ಅಖಾಡಗಳು ಇವೆ, ವೈಷ್ಣವ ಅಖಾಡಗಳು ಇವೆ, ನಮ್ಮ ಶ್ರೀ ವೈಷ್ಣವ ಅಖಾಡಗಳು ಇವೆ. ಈ 3 ಸೇರಿ 13 ಅಖಾಡಗಳಿವೆ. 2010 3ನೇ ಅಖಾಡನೇ 14ನೇ ಅಖಾಡ ಕಿನ್ನರ ಅಖಾಡ ಅಂತ ಕರೀತಾರೆ. ತೃತೀಯ ಲಿಂಗ ಏನಿದ್ದಾರೆ ಅವರ ಒಂದು ಅಖಾಡ 2010 ಕುಂಭದಲ್ಲಿ ಸ್ಥಾಪನೆ ಆಯಿತು. ನೀವೀಗ 16 ಸೆಕ್ಟರ್ ಹೋದರೆ ಅವರ ತೃತೀಯ ಅವರ ಲಿಂಗ ಇದೆ. ಈಗ ಈ ಜಪಮಾಲೆಗಳ ಬಗ್ಗೆ ಕೇಳಿದ್ರಿ, ಇದರಲ್ಲಿ ಇದು ತುಳಸಿ ಮಾಲೆ ಇಲ್ಲ, ಇದು ಕಮಲ್ಕಟ್ಟ ಮಾಲೆ ಅಂತಾರೆ. ಕಮಲ್ಕಟ್ಟ ಅಂದರೆ ಕಮಲದ ಬೀಜ, ಕಮಲದ ಬೀಜದಲ್ಲಿ ಮಾಡುವಂಥ ಮಾಲೆ. ಇದನ್ನು ಬಿಸಿ ಮಾಡಿದರೆ ಇದು ಬರುತ್ತೆ, ಏನು ಮಖಾನೆ ಅಂತ ಬರುತ್ತೆ, ಬೆಳ್ಳಗೆ ಬರುತ್ತೆ ಮಖಾನೆ. ಮಸಾಲೆಯಲ್ಲಿ ಯೂಸ್ ಮಾಡ್ತಾರೆ. ಕ್ಯಾಲ್ಸಿಯಂ ಯುಕ್ತವಾಗಿರುತ್ತೆ, ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಇದರಲ್ಲಿ. ಇದು ವೈಜ್ಞಾನಿಕವಾಗಿ ಇದು ಕ್ಯಾಲ್ಸಿಯಂ ಯುಕ್ತವಾಗಿರುತ್ತೆ. ಬಟ್ ನಮ್ಮ ಶಾಸ್ತ್ರೀಯವಾಗಿ ಇದು ಲಕ್ಷ್ಮಿಯ ಆರಾಧನೆಗೆ ಯೂಸ್ ಮಾಡ್ತೀವಿ. ಕಮಲ ಅಂತಂದರೆ ಲಕ್ಷ್ಮಿಯ ಸ್ವರೂಪ ಅನ್ನೋದು. ಅದಕ್ಕೆ ನಾನು ಲಕ್ಷ್ಮೀ ಸಾಧಕ. ಆಮೇಲೆ ಬೇರೆ ರುದ್ರಾಕ್ಷಿಗಳು ಇದರಲ್ಲಿ ಇದು ಒಂದು ಹಳೆಯ ಶಿವನ ದೇವಸ್ಥಾನದಲ್ಲಿ ಅಲ್ಲಿ ವೇಸ್ಟ್ ಆಗಿರೋಂಥ ಇದೆಲ್ಲ ರುದ್ರಾಕ್ಷಿಗಳಿರ್ತದೆ. ಶಿವನಿಗೆ ಧರಿಸುವಂಥ ರುದ್ರಾಕ್ಷಿಗಳನ್ನ ತಗೊಂಡು ನಾನು ಮಾಲೆ ಮಾಡ್ಕೊಂಡಿರೋದು. ಮಿಕ್ಕಿದ್ದೆಲ್ಲ ಜನರಲ್ಲಾಗಿ ಯಾವುದಾದ್ರು ಕೊಟ್ಟಾಗ ಅಲ್ಲೇ ಹಾಕ್ಕೋತೀವಿ. ಇದು ನಮ್ಮ ಕಂಠಿ ಅಂತ ಇದು ನಮ್ಮ ಗುರುಗಳು ಕೊಟ್ಟಿರೋದು. ದೀಕ್ಷೆ ಕೊಡುವಂಥದ್ದು ಅದೇ ಇರುತ್ತೆ ನಮ್ಮ ಹತ್ರ. ದಾರ ಮಾತ್ರ ಬದಲಾಗಬೇಕು. ಯಾಕಂತಂದರೆ ಯಾವುದಾದ್ರು ಸೂತ್ಕ ಬಂತು, ನಮಗೆ ಸೂತ್ಕ ಅಂತಂದರೆ ಯಾರಾದ್ರು ಸತ್ತರು, ನಮ್ಮ ಗುರುಗಳು ಯಾರಾದರೂ ಇದಾದರು, ಸನ್ಯಾಸಿಗಳಿಗೆ ಮಾತ್ರ ನಾವು ಇದನ್ನು ಚೇಂಜ್ ಮಾಡ್ತೀವಿ. ಬೇರೆ ಸಂಸಾರಿಗಳ ಒಂದು ವೈದಿಕ ಕ್ರಮಗಳಿಗೆ ನಾವು ಹೋಗೋದಿಲ್ಲ. ಈ ಸಾಧು ಸಂತರು ಮಾಂಸ ಅಂದರೆ ಹೆಣವನ್ನು ತಿಂತಾರೆ ಅನ್ನೋ ವಿಚಾರ ಕೇಳ್ಪಟ್ಟಿದ್ದೀವಿ ಗುರುಗಳ, ಅದು ನಿಜವಾ? ಸಾಧು ಸಂತರು ಹೆಣವನ್ನು ತಿನ್ನಲ್ಲ. ಇದರಲ್ಲಿ ಅಘೋರಿಗಳು ಅಂತಿದ್ದಾರೆ, ಇವರು ಹೆಣವನ್ನು ತಿನ್ನಲ್ಲ. ಗುರುಗಳು ದೀಕ್ಷೆ ಕೊಡುವಾಗ ಮನುಷ್ಯನ ಒಂದು ಮಾಂಸವನ್ನೇ ಕೊಡ್ತಾರೆ. ಮನುಷ್ಯನ ಮಾಂಸವನ್ನೇ ಅವನಿಗೆ ಗೊತ್ತಿರುತ್ತೆ, ಇದು ಮನುಷ್ಯನ ಮಾಂಸ, ಇದು ಮನುಷ್ಯನ ಮಾಂಸ ಅಂತಲೇ ಕೊಡ್ತಾರೆ ಅವನಿಗೆ. ಅದು ಬೇರೆ ಆಗಿದ್ರೂ ಮನುಷ್ಯನ ಮಾಂಸ ಅಂತೇಳಿ ಕೊಟ್ಟಾಗ ಅದನ್ನ ತಿಂದವು ಬದುಕಿದ ಅಂತಂದರೆ ಅವನ ದೀಕ್ಷೆಗೆ ಲಾಯಕ್ಕು ಅಂತ. ಸತ್ತಿರುವಂಥ ಉದಾಹರಣೆಗಳು ತುಂಬ ಇರುತ್ತೆ. ಅದೆಲ್ಲ ಗೊತ್ತೇ ಆಗಲ್ಲ. ಏನು ಮಾಂಸ ತಿಂದಿದ್ರೆ ಸತ್ತೋಗಿದ್ರೆ ಅಂತ ಬಿಸಾಕ್ಬಿಡ್ತಾರೆ ಅಷ್ಟೇ. ಮತ್ತೆ ಸಾಧು ಸಂತರು, ಅಘೋರಿಗಳು, ನಾಗಸಾಧುಗಳ ಬದುಕೊಂದು ನಿಗೂಢ ಅಂತ ಹೇಳ್ತಾರಲ್ಲ ಗುರುಗಳೇ, ಅವರು ಈ ಮಹಾಕುಂಭದಲ್ಲಿ ನಾವು ಅವ್ರನ್ನ ನೋಡ್ತೀವಿ. ಬೇರೆ ಸಮಯದಲ್ಲಿ ಎಲ್ಲಿರ್ತಾರೆ ಅವರು ನೋಡೋದಾದ್ರೆ ಹೇಗೆ, ಏನು ಮಾಡ್ತಿರ್ತಾರೆ, ಅವರ ಉದ್ದೇಶ ಏನು ಗುರುಗಳೇ? ಸಾಧು ಸಂತರು ನಾಗಾಸಾಧುಗಳು ಅಂತಂದರೆ ಅಘೋರಿಗಳಲ್ಲ, ನಾಗಾಸಾಧುಗಳ ಬಗ್ಗೆ ನಾನು ಹೇಳ್ತೀನಿ.
ನಾಗಾ ಸಾಧುಗಳು ಸಾಮಾನ್ಯವಾಗಿ ಹಿಮಾಲಯದಲ್ಲಿರ್ತಾರೆ. ಇದರಲ್ಲಿ ಒಂದು 20% ಜನ ಕೆಳಗಡೆ ಅಂದರೆ ಭಾರತದ ಪ್ರತಿಯೊಂದು ಕಡೆಯೂ ಇರ್ತಾರೆ. ಬೆಟ್ಟಗಳಲ್ಲಿ ಅವ್ರದ್ದೇ ಆದಂಥ ಒಂದು ದೇವಸ್ಥಾನನೋ ಇಲ್ಲಾದ ಅವ್ರದ್ದೇ ಆದಂಥ ಆಶ್ರಮನ ಮಾಡ್ಕೊಂಡಿರ್ತಾರೆ. ಇನ್ನು ಅಪರೂಪಕ್ಕೆ ಕೆಲವರು ಸಿಟಿಯಲ್ಲೂ ಇರ್ತಾರೆ. 90% ಜನ 80% ಜನ ಹಿಮಾಲಯದಲ್ಲೇ ಇರ್ತಾರೆ. ಇನ್ನು ಅದರಲ್ಲಿ ಒಂದು 5% ಜನ ಅಖಾಡದಲ್ಲಿರ್ತಾರೆ. ಅಖಾಡದಲ್ಲಿ ನಮಗೆ ಒಂದು ಪದವಿ ಕೊಡ್ತಾರೆ. ಏನು ಪದವಿ ಕೆಲಸ ಎಲ್ಲನೂ ಇರುತ್ತೆ. ಅದು ಎಲ್ಲನೂ ಪೇಯ್ಡ್ ಆಗಿರುತ್ತೆ. ಅಖಾಡದವ್ರೇನು ಫ್ರೀಯಾಗಿ ಯಾರ ಕೈಲೂ ಮಾಡಿಸ್ಕೊಳ್ಳಲ್ಲ. ಗುರುಗಳೇ, ಮತ್ತೆ ತಾವು ನಾಗಾ ಸಾಧುನ ಅಥವಾ ಅಗೋರಿನ ಗುರುಗಳೇ? ನಾನು ನಮ್ಮ ಅಖಾಡ ಪ್ರಕಾರ ನಾವು ಅಘೋರಿಗಳಾಗೋ ಚಾನ್ಸ್ ಇಲ್ಲ. ನಾವು ಅಘೋರಿಗಳು ನಿಷಿದ್ಧವಾಗಿರುತ್ತೆ. ನಾವು ಶಂಕರ ಸ್ಥಾಪಿತ ದಶನಾಮಿ ಅಖಾಡ ಅಂತ ಕರೀತಾರೆ. ಶಂಕರಾಚಾರ್ಯರು ಜಗದ್ಗುರು ಶ್ರೀ ಶಂಕರಾಚಾರ್ಯ ಸ್ಥಾಪಿಸಿದಂಥ 728ರಲ್ಲಿ ಗುಜರಾತ್ನ ಮಾಂಡವಿಯಲ್ಲಿ ನಮ್ಮ ನಿರಂಜನೆ ಅಖಾಡದ ಸ್ಥಾಪನೆ ಮಾಡಿದ್ರು. ಈಗಲೂ ನಮ್ಮ ಅಖಾಡ ಅಲ್ಲಿದೆ. ಈಗಲೂ ಅಲ್ಲಿದೆ. ಅಲ್ಲಿ ದೇವರು ಇದ್ದಾರೆ, ಪೂಜಾರಿಗಳು, ನಮ್ಮ ಸ್ಟಾಫು ಎಲ್ಲ ಇದ್ದಾರೆ. ಸ್ಟಾಫು ಅಂತಂದರೆ ಸ್ವಾಮೀಜಿಗಳನ್ನೇ, ಬಾಬಾಜಿಗಳನ್ನೇ ಅಲ್ಲಿರ್ತಾರೆ. ಅವರಿಗೆ ಡಿಪ್ಯೂಟ್ ಮಾಡಿರ್ತಾರೆ. ಅಖಾಡದಿಂದ ಡಿಪ್ಯೂಟ್ ಮಾಡ್ತಾರೆ, ನೀನು ಇಲ್ಲಿ ಕೆಲಸ ಮಾಡಬೇಕು, ಸೇವೆ ಮಾಡುವಂಥವ್ರಿಗೆ ಅಲ್ಲಿ ಮಾಡ್ಬೋದು, ಇಲ್ಲ ಅಂತಂದರೆ ಹಿಮಾಲಯಕ್ಕೆ ಹೋಗ್ಬೋದು. ಗುರುಗಳೇ, ತಾವು ಹೇಳಿದ್ರಿ ಶಸ್ತ್ರ ಮತ್ತು ಶಾಸ್ತ್ರ ಅಂತ ಹೇಳಿ. ಶಸ್ತ್ರದಲ್ಲಿ ಏನೇನು ವಿದ್ಯೆಗಳಿರ್ತವೆ, ಶಾಸ್ತ್ರದಲ್ಲಿ ಏನೇನು ಹುದ್ದೆಗಳಿರ್ತವೆ? ಶಸ್ತ್ರ ಅಭ್ಯಾಸ ಯಾಕೆ ಗುರುಗಳೇ? ಶಸ್ತ್ರದಲ್ಲಿ ನಾವು ಏನಕ್ಕೆ ಮಾಡಬೇಕು ಅಂತಂದರೆ, ನಾವು ಯಾರಿಗೂ ನಾವು ಯಾರಿಗೂ ಹೊಡೆಯೋಕ್ಕೆಲ್ಲೂ ಹೋಗಲ್ಲ. ಸುಮ್ಮನೆ ಯಾರಿಗೂ ಜಗಳ ಮಾಡೋಕ್ಕೆ ಹೋಗಲ್ಲ. ಅವರೇನು ದುಡ್ಡು ಕೊಡಲಿಲ್ಲ, ಇಲ್ಲಿ ಕೊಡಲಿಲ್ಲ, ಅದಕ್ಕೆಲ್ಲ ನಾವು ತೇಲ ಕೆಡಿಸ್ಕೊಳ್ಳಲ್ಲ. ಯಾವಾಗ ಅಂತಂದರೆ ಒಂದು ದೇಶ ರಕ್ಷಣೆಗೆ ಸಾಮಾಜಿಕವಾಗಿ ಇದು ಡೇಂಜರ್ ಆಗ್ತಿದೆ ಅನ್ನೋ ಟೈಮಲ್ಲಿ ನಾವು ನಮ್ಮ ಶಸ್ತ್ರಗಳನ್ನ ಉಪಯೋಗಿಸ್ತೀವಿ. ನನ್ನ ಶಸ್ತ್ರಾಭ್ಯಾಸದಲ್ಲಿ ನಾನು ಚೂಸ್ ಮಾಡಿದ್ದು ರೈಫಲ್ಲು. ನನ್ನ ಸ್ಥಾನದಲ್ಲಿ ಈಗಲೂ ರೈಫಲ್ ಇಟ್ಟಿರ್ತೀನಿ. ಇಲ್ಲೆಲ್ಲ ತಗೊಂಡು ಬರೋಕ್ಕಾಗಲ್ಲ, ನೆಸಿಟಿ ಇರಲ್ಲ ನಮಗೆ. ಗುರುಗಳೇ, ಈಗ ತಾವು ಬಗ್ಗೆ ಹೇಳಿದಾಗ ನಾನು ಮೊದಲೇ ಬ್ರಾಹ್ಮಣ ಪರಿವಾರದಿಂದ ಆಗಿರೋದ್ರಿಂದ ನನಗೆ ರುದ್ರಿ ಪ್ರತಿಯೊಂದು ಶಾಸ್ತ್ರಗಳು ನನಗೆ ಅಲ್ಲೇ ಗೊತ್ತಿತ್ತು. ಅದರಿಂದ ಶಾಸ್ತ್ರಗಳು ನನಗೆ ಜಾಸ್ತಿ ಪ್ರಾಬ್ಲಮ್ ಆಗಲಿಲ್ಲ. ಇಲ್ಲಿ ಏನು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ, ಇಲ್ಲಿನ ಪ್ರೋಟೋಕಾಲ್ಸ್ ಬಗ್ಗೆ ಇವರು ಹೇಳ್ಕೊಡ್ತಾರೆ. ಇಲ್ಲಿನ ಕೆಲವು ಮಂತ್ರಗಳಿರುತ್ತೆ. ಯಾರು ನಿರಂಜನ್ ಕಾರ್ತಿಕೇಯನ ಮಂತ್ರಗಳಾಗಲಿ, ಆರತಿ ಆಗಲಿ, ಅವೆಲ್ಲ ಜನರಲಾಗಿ ನಮ್ಗೆ ಮೊದಲೇ ಬಂದಿರೋದ್ರಿಂದ ಅದು ಜಾಸ್ತಿ ಅಭ್ಯಾಸ. ನಾನು 1 ವರ್ಷಕ್ಕೇ ನಾನು ಅಲ್ಲಿಂದ ನನ್ನ ಮುಂದಿನ ಅಧ್ಯಯನಕ್ಕಾಗಿ ನಾನು ಹಿಮಾಲಯಕ್ಕೆ ಹೊರಟೆ. ಅದು ಫಸ್ಟ್ ನಾನು ಹಿಮಾಲಯದಲ್ಲಿ ನೈನಿತಾಲ್ ಚೂಸ್ ಮಾಡಿಕೊಂಡೆ. ಯಾಕಂದರೆ ನೈನಿತಾಲು ಇರೋದಲ್ಲಿ 900 ಮೀಟರ್ MSರಲ್ಲಿದೆ. ಸಮುದ್ರ ಮಟ್ಟದಿಂದ 900 ಮೀಟರ್ ಹೈಟಲ್ಲಿದೆ. ಅಂದರೆ 3000 ಅಡಿ ಹೆಚ್ಚು ಕಡಿಮೆ. 2700ರಿಂದ 3000 ಅಡಿ ಅದರಲ್ಲಿ. ಅಲ್ಲಿ ಬಿಸಿಲು ಆಮೇಲೆ ಚಳಿ ಎರಡೂ ಈಕ್ವಲ್ ಆಗಿರುತ್ತೆ. ಅದರಿಂದ ಅಲ್ಲಿ ಚೂಸ್ ಮಾಡಿಕೊಂಡೆ. ಇನ್ನೊಂದು ರೀಸನ್ ಅಂತಂದರೆ ಅಲ್ಲಿ ಚೂಸ್ ಮಾಡ್ಕೊಳ್ಳೋಕ್ಕೆ, ಅದು ಜಡಿಬುಟ್ಟಿಗಳ ಅಂದರೆ ಗಿಡಮೂಲಿಕೆಗಳ ಒಂದು ಪರಿಸರ ಆಗಿರೋದ್ರಿಂದ ಅಲ್ಲಿ ನಾನು ಅದನ್ನು ಚೂಸ್ ಮಾಡಿಕೊಂಡು ಒಂದು 4 ವರ್ಷ ಅಲ್ಲಿ ಗಿಡಮೂಲಿಕೆಗಳ ಅಧ್ಯಯನ ಮಾಡಿ, ನಮ್ಮ ತಂದೆಯವರು ಇದನ್ನು ಕೊಡ್ತಾಯಿದ್ರು, ಏನು ಅಕ್ಯುಪಂಚರು, ಹೋಮಿಯೋ ಇದು ಎಲ್ಲನೂ ಆಯುರ್ವೇದಿಕ್ ಎಲ್ಲನೂ ಮಾಡ್ತಾಯಿದ್ರು. ಅದರ ಒಂದು ಪರಿಚಯವನ್ನು ಉಪಯೋಗಿಸ್ಕೊಂಡು ನಾನು ಡೆವಲಪ್ ಮಾಡಿಕೊಂಡು ಅದಕ್ಕೋಸ್ಕರ ಅಲ್ಲಿಗೆ ಹೋದೆ. ಅಲ್ಲಿಂದ ಒಂದು 4 ವರ್ಷ ಆದಮೇಲೆ ಸಂಘದ ಒಡನಾಟ ಬಂದು, ಅಲ್ಲಿ ಸಂಘದ್ದೇ ಒಂದು ಪ್ರಾಪರ್ಟಿ ಆದಂಥ ಅಲ್ಮೋಡಾದಲ್ಲಿ 4 ವರ್ಷ ಇದ್ದೆ. ಅಲ್ಲಿಂದ ಕಾರಣಾಂತರಗಳಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರಿಂದ ಅಲ್ಲಿಂದ ನಾನು ಉತ್ತರ ಕಾಶಿಗೆ ಹೋದೆ. ಗುರುಗಳೇ, ತಾವೀಗ ಎಲ್ಲಿ ನೆಲೆಸಿದ್ದೀರಿ? ಉತ್ತರ ಕಾಶಿ ಜಿಲ್ಲೆಯ ಪುರೋಲಾ ತಾಲೂಕಿನ ನಾವು ತಾಲೂಕು ಅಂತ ನಾವು ಕರಿತೀವಿ, ಇಲ್ಲಿ ಬ್ಲಾಕ್ ಅಂತ ಕರೀತಾರೆ. ಪುರೋಲಾ ಬ್ಲಾಕ್ನ ಕಂಡಿಯಾ ಗ್ರಾಮದಲ್ಲಿ ನನ್ನ ವಾಸವಾಗಿದೆ. ತಾವು ದೇವರನ್ನು ಕಂಡಿದ್ದೀರಾ ಗುರುಗಳೇ? ದೇವರನ್ನು ನಾನು ಒಂದು ಸಲ ಡೈರೆಕ್ಟಾಗಿ ಕಂಡಿದ್ದೀನಿ, ಒಂದು ಸಲ ನಾನು ಅವರ ವಾಯ್ಸನ್ನು ಕೇಳಿದ್ದೀನಿ. ಗುರುಗಳೇ, ಈಗ ತಾವು ಮಹಾಕುಂಭಮೇಳಕ್ಕೆ ಹೇಗೆ ಬಂದ್ರಿ? ಈ ವಿಚಾರ ಎಲ್ಲ ತಮ್ಗೆ ಹೇಗೆ ತಿಳಿಯುತ್ತೆ? ಇಲ್ಲಿ ಬರೋದಾದ್ರೆ ಏನು ಮಾಡ್ಬೇಕು ಗುರುಗಳೇ? ಸಾಧು ಸಂತರಿಗೆಲ್ಲ ಹೇಗೆ ವಿಚಾರ ಮುಟ್ಟುತ್ತೆ, ಇಂಥ ತಾರೀಕು ಇಂಥ ದಿನ ಹೇಗೆ ಅಂತ ಹೇಳಿ? ನಮ್ಮ ಅಖಾಡದಿಂದ ನಮಗೆ ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಬರುತ್ತೆ. ನಮ್ಮ ಅಡ್ರೆಸ್ ಇಲ್ಲಿ ಅಪ್ಡೇಟ್ ಆಗಿರಬೇಕು. ನಮ್ಮದೆಲ್ಲ ಒಂದು ನಮಗೆ ID ಕಾರ್ಡ್ ಇರುತ್ತೆ, ನಂತರ ಫೋಟೋ ID ಇರುತ್ತೆ. ಈ ಅಖಾಡ ಫೋಟೋ ID ಇದ್ದರೆ ನಮಗೆ ಯಾರು ಪೊಲೀಸ್ನವ್ರು ಯಾರು ನಮ್ಮನ್ನು ಟಚ್ ಮಾಡಲ್ಲ. ನಮ್ಮನ್ನು ನಮ್ಮನ್ನು ವಿಚಾರಣೆ ಮಾಡಬೇಕು ಅಂತಂದರೆ, ತಪ್ಪು ಮಾಡಿದಾಗ ಜಿಲ್ಲಾ ಮ್ಯಾಜಿಸ್ಟ್ರೇಟ್ DM ಅಂತ ಕರಿತೀವಿ ನಾವು, ಕರ್ನಾಟಕದಲ್ಲಿ DC ಅಂತ ಕರೀತಾರೆ.
ಅವರಿಂದ ನಮಗೆ ಇದು ಬರುತ್ತೆ, ವಾರೆಂಟ್ ಅಲ್ಲನ್ನ ನಾವು ಅಮೀನ ಬಂದು ಕರ್ಕೊಂಡು ಹೋಗ್ತಾರೆ. ಮುಂದಿನ ಈಗ ತಮ್ಮ ಮುಂದಿನ ಹಂತದ ಅಭ್ಯಾಸ ಹೇಗಿರುತ್ತೆ? ಮತ್ತೆ ಕೆಲ ನಾಗಸಾಧುಗಳು ವಿವಸ್ತ್ರವಾಗಿರ್ತಾರೆ, ಯಾವುದೇ ಬಟ್ಟೆಯನ್ನು ಧರಿಸೋದಿಲ್ಲ, ಯಾಕೆ ಗುರುಗಳ? ಸಾಮಾನ್ಯವಾಗಿ ನಾವು ಬಟ್ಟೆ ಧರಿಸ್ತೀವಿ, ನಾವು ಬಟ್ಟೆ ಧರಿಸ್ತೀವಿ. ಕುಂಭಮೇಳದಲ್ಲಿ ಮಾತ್ರ ನಾವು ಈ ಒಂದು ಭಸ್ಮೀನ್ ತಿರುಗಿಸ್ತೀವಿ. ಇದನ್ನು ನೀವು ನಗ್ನ ಅಂತ ನೀವು ಹೇಳಿದ್ರೆ ಅದು ನಿಮ್ಮ ಭಾಷೆ ಆಗುತ್ತೆ. ನಮ್ಮ ಭಾಷೆಯಲ್ಲಿ ಸಾಧುಗಳದೇ ಒಂದು ಲ್ಯಾಂಗ್ವೇಜ್ ಇರುತ್ತೆ. ನಾವು ಉಪ್ಪು ಅಂತ ಕರೆಯೋಂಗಿಲ್ಲ. ಇಲ್ಲಿ ಒಳಗಡೆ ಉಪ್ಪು ಅಂತ ಕರೆದ್ರೆ ಓಡದ್ ಬಿಡ್ತಾರೆ, ಪಕ್ಕದವರೇ ಹೊಡಿತಾರೆ. ರಾಮರಸ, ಉಪ್ಪನ್ನು ರಾಮರಸ ಅಂತ ಕರೀತಾರೆ. ಮೆಣಸಿನ್ಕಾಯಿ ಅಂತ ಕರೆಯಲ್ಲ, ಲಂಕೇಶ್ ಅಂತ ಕರೀತಾರೆ. ಸಬ್ಜಿಗೂ ಬರೀ ಸಬ್ಜಿ ಅಂತ ಕರೆಯಲ್ಲ, ಸಬ್ಜಿ ರಾಮ್ ಅಂತ ಕರೀತಾರೆ. ಚಾವಲ್ ರಾಮ್, ದಾಲ್ ರಾಮ್, ಪ್ರತಿಯೊಂದಕ್ಕೂ ರಾಮನ ಹೆಸರನ್ನ. ಊಟ ಉಪಚಾರ ಎಲ್ಲ ತಮ್ದು ಹೇಗಿರುತ್ತೆ? ಏನ್ ಮಾಡ್ತೀರಿ ಊಟ? ಹೊಟ್ಟೆಗೆ ಏನ್ ತಿಂತೀರಿ ಗುರುಗಳೇ? ನಂದು ಮಾಮೂಲಿ ಸೌತ್ ಇಂಡಿಯನ್ ಪ್ರಕಾರ ಅನ್ನ ಸಾಂಬಾರು ಮಾಡ್ತೀನಿ. ಒಂದೊತ್ತು ಮಾತ್ರ ನಾನು ಊಟ, ರಾತ್ರಿಗೆ ಊಟ ಮಾಡ್ಕೊತೀನಿ. ಫಸ್ಟ್ ಕ್ಲಾಸಾಗಿ ಊಟ ಮಾಡಿಕೊಂಡು ರಾತ್ರಿ ಒಂದೊತ್ತು ಮಾತ್ರ ಊಟ ಇರುತ್ತೆ. ಈಗ ತಮ್ಮ ಮುಂದಿನ ಅಭ್ಯಾಸ ಹೇಗಿರುತ್ತೆ, ಅಥವಾ ತಮ್ಮ ಮುಂದಿನ ವಿಷನ್ ಏನು ಗುರುಗಳೇ? ಏನು ವಿಚಾರ ಮುಂದಿನ ವಿಷನ್ ಅಂದರೆ ನಾನು ತುಂಬ ದಿವಸಗಳಿಂದ ನಾನು ಆಲೋಚನೆ ಇರೋದು ಈ ಸನಾತನ ಬಗ್ಗೆ. ಸಮಾಜದಲ್ಲಿ ಸನಾತನ ಕಡಿಮೆ ಆಗ್ತಾ ಇದೆ. ಜನಗಳು ಹಿಂದುತ್ವ ಬಿಟ್ಬಿಟ್ಟು ಕ್ರಿಶ್ಚಿಯಾನಿಟಿಗೆ ಇಲ್ಲ ಮುಸಲ್ಮಾನರಾಗಿ ಹೋಗ್ತಾ ಇದ್ದಾರೆ. ನಮ್ಮ ಹುಡುಗಿರನ್ನ ಅವ್ರು ಕಿಡ್ನಾಪ್ ಮಾಡಿಕೊಂಡು ಏನು ಲವ್ ಜಿಹಾದ್ ಅಂತ ಮಾಡ್ತಾ ಇದ್ದಾರೆ. ಅದೇ ಕ್ರಿಶ್ಚಿಯನ್ರು ದುಡ್ಡು ಕೊಟ್ಬಿಟ್ಟು ₹1,00,000 ಕೊಟ್ಬಿಟ್ಟು ಕನ್ವರ್ಟ್ ಮಾಡಿಸ್ಕೊಂಡು 1 ವರ್ಷ ನೀನು ಇದಕ್ಕೆ ಬರಲೇಬೇಕು, ಚರ್ಚಿಗೆ ಬರಲೇಬೇಕು ಅಂತ ಮಾಡ್ತಾ ಇದ್ದಾರೆ. ಇದೆಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ಹಿಂದಿನ ಪೀಳಿಗೆ ಆದಂಥ ಬ್ರಾಹ್ಮಣರು ಮಾಡಿದ ತಪ್ಪುಗಳೇ ಇದೆಲ್ಲ ಕಾರಣ. ಯಾಕಂತಂದರೆ ಅವರು ಏನು ಅಸ್ಪೃಶ್ಯತೆ ಅನ್ನೋದು ಇವರಿಂದನೇ ಶುರುವಾಗಿದ್ದು. ಈ ಬ್ರಾಹ್ಮಣಿಕೆಯವರೇ ನಾನಲ್ಲ, ನಮ್ಮಪ್ಪ ಅಲ್ಲ, ಯಾರೋ ನಮ್ಮ ಮುತ್ತಾತರು ಮಾಡಿದಂಥ ಒಂದು ಪಾಪದ ಫಲವಾಗಿ ಈಗ ನಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗುವಂಥ ಚಾನ್ಸ್ ಆಗಿದೆ. ನೀವು ಅದೇ ಉತ್ತರಾಖಂಡಕ್ಕೆ ಬಂದಾಗ ಅಲ್ಲಿ ಹರಿಜನ ಸಮೇತ ಬಂದು ಶಿವಲಿಂಗದ ಮೇಲೆ ನೀರು ಹಾಕ್ಬೋದು. ಯಾರು ನಿನ್ನ ಹರಿಜನ ಆಚೆ ಇರು ಅಂತ ಹೇಳಲ್ಲ. ಅದಕ್ಕೆ ನಮಗೆ ಹೆಮ್ಮೆಯ ವಿಚಾರ ಅಂತಂದರೆ ಅಲ್ಲಿ ಎಲ್ಲ ಹರಿಜನರು ಸಮೇತ ನಾವು ಸನ್ಯಾಸಿ ಆಗೋದಕ್ಕೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತಿರುತ್ತೆ. ಆದರೆ ಸನ್ಯಾಸಿ ಆದಮೇಲೆ ನಮ್ಮ ಜಾತಿ ಇರಲ್ಲ. ನಾವು ಸರ್ಕಾರದ ಲೆಕ್ಕದಲ್ಲಿ ಅವ್ರು ಬರ್ಕೋತಾರೆ. ಅವರೇನೇ ಬರ್ಕೊಂಡ್ರು ನಮ್ಗೆ ಬೇಜಾರಿಲ್ಲ, ನಮ್ಮ ಪೂರ್ವ ಜಾತಿನೇ ಬರ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ವ್ಯಾವಹಾರಿಕವಾಗಿ ನಾವು ಯಾವುದೇ ಜಾತಿ ಭೇದ ನಾವು ಇರಲ್ಲ. ಬ್ರಾಹ್ಮಣ ದೇಶಕ್ಕೆ ಉತ್ತಮ, ಬ್ರಾಹ್ಮಣ್ಯ ದೇಶಕ್ಕೆ ಕೆಟ್ಟದು ಅಂತೀರಿ? ನನ್ನ ದೇಶಕ್ಕೆ ಕೆಟ್ಟದು ಅಂತ ನಾನು ಹೇಳ್ತಿಲ್ಲ. ಆಗಿನ ಮಾಡಿದ ತಪ್ಪುಗಳು ಯಾವುದು ಬ್ರಾಹ್ಮಣನೂ ಉತ್ತಮನೇ, ಬ್ರಾಹ್ಮಣ್ಯನೂ ಉತ್ತಮನೇ. ಅದು ನಮ್ಮ ಸನಾತನ ಒಂದು ಪಾರ್ಟು. ಬಟ್ ಆಗಿನವರು ಅದನ್ನು ಮಾಡಿದ ಮಿಸ್ಯೂಸು. ಹೌದು. ಗುರುಗಳೇ, ಕೊನೆಯದಾಗಿ ಈಗ ಕುಂಭಮೇಳ ಇಷ್ಟೊಂದು ವಿಶಾಲವಾಗಿ ನಡೀತಾ ಇದೆ, ದೇಶಕ್ಕೊಂದು ಸಂದೇಶ ಹೋಗ್ತಾ ಇದೆ, ಭಾರತದ ಪರ್ವಕಾಲ ಇದು. ದೇಶವಾಸಿಗಳಿಗೆ, ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಕೊನೆಯದಾಗಿ ಒಂದು ಮಾತು ಹೇಳಿಬಿಡಿ ಗುರುಗಳೇ, ಆಶೀರ್ವಚನ. ಸನಾತನ ಆಗಬೇಕು ಅಂತಂದರೆ ಫಸ್ಟ್ ನಿಮ್ಮ ತಂದೆ ತಾಯಿಗೆ ಊಟ ಕೊಡಿ, ಹಾಸ್ಟೆಲ್ ಬಿಡಬೇಡಿ, ಪೇಯಿಂಗ್ ಗೆಸ್ಟಲ್ಲಿ ಹಾಕ್ಬೇಡಿ, ರೋಡ್ಗೆ ಹಾಕಬೇಡಿ. ಯಾಕೆಂತಂದರೆ ನಿಮ್ಮ ಮಗ ನೋಡಿದ್ರೆ ನಾಳೆ ನಿಮ್ಮನ್ನು ಫುಟ್ಪಾತ್ಗೆ ಹಾಕ್ತಾನೆ. ನಿಮ್ಮ ಅಪ್ಪನ ಹಾಸ್ಟೆಲ್ ಬಿಟ್ಟರೆ, ನೀವು ನಿಮ್ಮಪ್ಪನ ಹಾಸ್ಟೆಲ್ ಬಿಟ್ಟಾಗ ನಿಮ್ಮ ಮಗ ನಿಮ್ಮನ್ನು ಫುಟ್ಪಾತ್ಗೆ ಹಾಕ್ಬೋದು, ಫುಟ್ಪಾತ್ಗೆ ಹಾಕ್ತಾನೆ. ಅದರಿಂದ ಅವನಿಗೆ ಮಕ್ಕಳಿಗೆ ಸನಾತನ ಕಲಿಸ್ಕೊಡಿ. ಹೆಂಗೆ ಕಲಿಸ್ಕೊಡ್ಬೇಕು ಅಂತಂದರೆ ನಿಮ್ಮ ತಂದೆಗೆ ನೀವು ಸೇವೆ ಮಾಡಿ, ನೀನು ಈ ಥರ ಮಾಡಬೇಕಾಗುತ್ತೆ ಮುಂದೆ ಅನ್ನೋದ್ರ ಪ್ರಕಾರ ಸಮಾಜದಲ್ಲಿ ಸನಾತನ ಉಳಿಸಿ ಅಂತ ನಾನು ಕೇಳ್ಕೊತೀನಿ. ನೋಡಿ, ಇದು ಕನ್ನಡಿಗ ಬಾಬಾ ದಿಗಂಧರ ಕೃಷ್ಣಗಿರಿ ಬಾಬಾ ಅವರ ಮಾತಾಗಿದೆ. ಆ ಮೂಲಕ ನಾನು ಹೇಗೆ ಸನ್ಯಾಸತ್ವಕ್ಕೆ ಬಂದಾದ ನಂತರ ಈಗ ಹೇಗಿದೆ, ಇದೆಲ್ಲದರ ಬಗ್ಗೆ ಅವರು ಎಳೆಯಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ.